ಚಿಕ್ಕ ಮಕ್ಕಳಲ್ಲಿ ದೃಷ್ಟಿ ಬೀಳುತ್ತದೆ ಎಂದು ಇಳಿ ತೆಗಿತಾರಲ್ಲ, ಇದೆಲ್ಲ ನಿಜವೇ ಸುಳ್ಳೆ? ಕಣ್ಣೆಸ್ರೆ ಅಂತ ಕರೆಯೋರು, ದೃಷ್ಟಿ ಬಿದ್ದಿದೆ. ಮಗುಗೆ ಹೊಟ್ಟೆ ನೋವು ಬಂದಾಗ ಕಾಲು ಧೂಳು ಅಂತ ಕರೆಯೋರು. ನಮಸ್ಕಾರ ಸ್ನೇಹಿತರೆ, ಇಲ್ಲೊಬ್ಬರು ಪ್ರಶ್ನೆ ಕೇಳಿದ್ದಾರೆ. ಚಿಕ್ಕ ಮಕ್ಕಳಲ್ಲಿ ದೃಷ್ಟಿ ಬೀಳುತ್ತದೆ ಎಂದು ಇಳಿ ತೆಗಿತಾರಲ್ಲ, ಇದೆಲ್ಲ ನಿಜವೇ ಸುಳ್ಳೆ? ಈ ದೃಷ್ಟಿಯಾಗುವುದರ ಕುರಿತು ಏನಾದರೂ ವೈಜ್ಞಾನಿಕ ಹಿನ್ನೆಲೆ ಇದೆಯೇ? ಒಂದು ವಿಡಿಯೋ ಮಾಡಿ ಸರ್ ಅಂತ ಕೇಳಿದ್ದಾರೆ. ಇದು ನಮ್ಮ ಕಡೆ ಚಿಕ್ಕದ್ರಲ್ಲಿ ನಡೀತಾ ಇತ್ತು ಜಾಸ್ತಿ. ಹಳ್ಳಿಗಳಲ್ಲಿ ನೋಡಿ, ನನ್ನ ಅನುಭವ ಹೇಳ್ತೀನಿ. ಕಣ್ಣೆಸ್ರೆ ಅಂತ ಕರೆಯೋರು, ದೃಷ್ಟಿ ಬಿದ್ದಿದೆ. ಮಗುಗೆ ಹೊಟ್ಟೆ ನೋವು ಬಂದಾಗ ಕಾಲು ಧೂಳು ಅಂತ ಕರೆಯೋರು. ಸೊ ಇದೆಲ್ಲ ಯಾಕೆ ಅವಾಗ ಜಾಸ್ತಿ ಈಗಿಲ್ಲ? ಇದು ತುಂಬ ಮುಖ್ಯ. ನಮ್ಮ ಮನೆ ಎದುರುಗಡೆ ಇದ್ರು ಅವ್ರು ಮಂತ್ರ ಹಾಕೋರು, ಮತ್ತು ಒಂದಷ್ಟು ವಿಭೂತಿ ಕೊಡೋರು. ಇದು ಅವಾಗ ಯಾಕೆ ಹಂಗೆ ಆಗ್ತಾ ಇತ್ತು ಅಂದರೆ, ಹೈಜಿನಿಕ್ ಇರಲಿಲ್ಲ. ಹಿಂದಿನ ಕಾಲದಲ್ಲಿ ಕೆಲವು ಸರಿ ತುಂಬ ಹೊರಗಡೆ ಎಲ್ಲ ಕೆಲಸ ಮಾಡೋರು, ದನ ಕರುಗಳಿಗೆ ಹುಲ್ಲಿನ ರಾಶಿ ತಂದಿಟ್ಟಿರೋರು, ಅದೆಲ್ಲ ಅಲ್ಲೇ ಬಿದ್ದಿರೋದು, ಇನ್ನೊಂದೇನೋ ಇರೋದು. ಇದೆಲ್ಲ ಇದ್ದಾಗ ಚಿಕ್ಕ ಚಿಕ್ಕ ಮಕ್ಳಿಗೆ ಏನಾಗ್ತಾ ಇತ್ತು, ಇನ್ಫೆಕ್ಷನ್ ಆಗೋದು, ಸ್ಟಮಕ್ ಫೇನ್ ಬರೋದು ಅವ್ರಿಗೆ. ಆಹಾರದಲ್ಲಿ ಎಲ್ಲೋ ಒಂದು ಕಡೆ ಇಟ್ಟಿರೋರು. ಹಳ್ಳಿ ಜೀವನ ತುಂಬ ಕಷ್ಟ ಇತ್ತು. ಎಲ್ಲ ವಸ್ತುಗಳು ಒಂದೇ ಕಡೆ ಇರ್ತಾಯಿತ್ತು. ಮಕ್ಕಳು ಮಣ್ಣೆಲೆಲ್ಲ ಆಟ ಆಡ್ತಾಯಿದ್ರು. ಕೆಲವರಿಗೆ ರೇಸೆನ್ಸ್ ಪವರ್ ಡೆವಲಪ್ ಆಗೋದು, ಕೆಲವರಿಗೆ ಫುಡ್ ಪಾಯ್ಸನಿಂಗ್ ಆಗೋದು. ಆ ಫುಡ್ ಪಾಯ್ಸನಿಂಗ್ನ ಇವ್ರು ಏನು ಮಾಡೋರು, ದೃಷ್ಟಿ ಬಿದ್ದಿದೆ, ಮಗು ತುಂಬ ಅಳ್ತಾ ಇದೆ, ಅಥವಾ ಏನಾಗಿ ಕಾಲು ಧೂಳಾಗಿದೆ. ಕಾಲು ಧೂಳು ಅಂದರೆ ಕಾಲಿನ ಧೂಳು ಬಿದ್ದರೆ ಸಹಜ, ಹಾಗೆ ಆಗುತ್ತೆ, ಕಾಲು ಧೂಳಾಗಿದೆ ಅಂತ ಹೇಳೋರು. ಆಗೇನು ಮಾಡೋರು, ದೃಷ್ಟಿ ತೆಗೆದ್ರೆ ಹೋಗುತ್ತೆ ಅನ್ನೋರು. ಅದು ಸ್ವಲ್ಪ ಹೊತ್ತು ಏನಾರ ಮಾಡಿ ಕರ್ಕೊಂಡೋಗಿ ಅಲ್ಲಿ ಮಂತ್ರ ಎಲ್ಲ ಹಾಕಿ, ಅದಕ್ಕೆ ವಿಭೂತಿ ಎಲ್ಲ ಹಾಕಿ ಏನೋ ಮಾಡೋರು. ಸಹಜವಾಗಿ ಸ್ವಲ್ಪ ಹೊತ್ತು ಆದಮೇಲೆ ಅದು ಹಾಗೇ ಸರೋಗ್ತಾಯಿತ್ತು. ಇದರಿಂದ ಆಗಿದೆ, ಅವ್ನು ಮಂತ್ರ ಹಾಕೋದ್ನೆಲ್ಲ ಮಂತ್ರದಿಂದ ಆಗಿದೆ ಅಂತ ಅನ್ಕೊತಾ ಇದ್ದು. ಇನ್ನು ಸ್ವಲ್ಪ ದಿನ ಆದ್ಮೇಲೆ ಪುನಃ ಬರೋದು. ಇದನ್ನೆಲ್ಲ ನಾವು ನೋಡಿದ್ದೀವಿ. ಮಕ್ಕಳಿಗೆ ಕೈ ದಾರ ಕಟ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಈಗಲೂ ಕೂಡ ಸಿಟಿನಲ್ಲಿ ನೋಡ್ತೀವಿ, ಕಪ್ಪು ದಾರ ಕಟ್ತಾರೆ. ಚಿಕ್ಕ ಮಕ್ಕಳಿಗೆ ಕಪ್ಪು ದಾರ ಕಟ್ಟುವುದರಿಂದ ದೃಷ್ಟಿ ಏನೂ ಕಡಿಮೆ ಆಗಲ್ಲ, ರೋಗ ಜಾಸ್ತಿ ಆಗುತ್ತೆ. ಹೇಗೆ ಗೊತ್ತಾ? ಆ ದಾರ 2-3 ದಾರ ಕಟ್ಟಿರ್ತಾರಲ್ವಾ, ಮಗು ಆಟ ಆಡ್ಬೇಕಾದ್ರೆ ಹಿಂಗೆಲ್ಲ ಮಾಡ್ಕೊಳುತ್ತೆ. ಅದು ಜೊಲ್ಲೆಲ್ಲ ಬಿದ್ದಿರುತ್ತೆ, ನೀರೆಲ್ಲ ಬಿದ್ದಿರುತ್ತೆ, ಧೂಳೆಲ್ಲ ಬಿದ್ದಿರುತ್ತೆ. ಅದೇನು ಮಾಡುತ್ತೆ, ಕೆಲವು ಸಲ ಸ್ನಾನ ಮಾಡಿಸ್ಬೇಕಾದ್ರೆ ದಾರ ಹಂಗೆ ಇರುತ್ತೆ, ಸೋಪೆಲ್ಲ ಹೋಗಿರುತ್ತೆ. ಆದರೂ ಕ್ಲೀನ್ ಮಾಡಿದರೂ ಕೂಡ ಒಳಗಡೆ ಆ ಡಸ್ಟ್ ಇರ್ತಾವಲ್ಲ, ಕಣಗಳಿರ್ತಾವಲ್ಲ, ಬ್ಯಾಕ್ಟೀರಿಯಾಸ್ ಡೆವಲಪ್ ಆಗುತ್ತೆ. ಎಂಜಲಿಂದ ಬ್ಯಾಕ್ಟೀರಿಯಾಸ್ ಡೆವಲಪ್ ಆಗುತ್ತೆ. ಪುನಃ ಯಾವಾಗ ಮಗು ಹಿಂಗೆ ತಿಕ್ಕೊಳ್ಳುತ್ತೆ, ಹಿಂಗೆ ಬಾಯಿಗೆ ಹಾಕ್ಕೊಳ್ಳುತ್ತೆ, ಅದರಿಂದನೇ ನೆಗಡಿ ಬರೋದು. ಕೆಲವರಲ್ಲಿ ತಾಯ್ತ ಕಟ್ಸಿರ್ತಾರೆ. ಕಪ್ಪುದಾದಲ್ಲಿ ಮಗುಗೆ ತಾಯ್ತ ಕಟ್ಟಿರ್ತಾರೆ, ತಾಯ್ತ ಓಡಾಡ್ತಾ ಇರ್ತಾರೆ. ತುಂಬ ಮಕ್ಕಳು ದೊಡ್ಡದಾಗಿದ್ದು ನೋಡಿದ್ದೀನಿ ನಾನು. ಅವಕ್ಕೆಲ್ಲ ನೆಗಡಿ ಆಗ್ತಾ ಇರುತ್ತೆ, ಜ್ವರ ಬರ್ತಾ ಇರುತ್ತೆ, ಕಾಫ್ ಸಿರಪ್ ಎಲ್ಲ ಇಟ್ಕೊಂಡಿರ್ತಾರೆ. ಯಾಕೆ ಅಂದರೆ ಆ ತಾಯ್ತ ಕಟ್ಟಿರ್ತಾರಲ್ಲ ಕಪ್ಪು ದಾರ, ಅದರಲ್ಲಿ ಮಗುವಿನ ಬೆವರು ಮತ್ತು ಧೂಳು ಮತ್ತು ಹೊರಗಡೆನ ಕ್ರಿಮಿಕೀಟಗಳು ಡೆವಲಪ್ ಆಗುತ್ತೆ, ಜೊಲ್ಲು ಎಲ್ಲ ಸೇರಿಕೊಂಡು ಆ ತಾಯ್ತದಲ್ಲಿ ಬ್ಯಾಕ್ಟೀರಿಯಾಸ್ ಡೆವಲಪ್ ಆಗ್ತವೆ. ಅದು ಬಾಯಿಗೆ ಹೋಗ್ತಾ ಇರುತ್ತೆ, ನೆಗಡಿ ಆಗ್ತಾ ಇರುತ್ತೆ, ಜ್ವರ ಬರ್ತಾ ಇರುತ್ತೆ. ಇದೆಲ್ಲ ಸತ್ಯ. ನಾನು ತುಂಬ ಜನನ ನೋಡಿದ್ದೀನಿ. ಕೆಲವ್ರಿಗಂತೂ ತುಂಬ ಹೇಳ್ತಾ ಇರ್ತೀನಿ. ನೀವು ನಂಬ್ತಿರೋ ಇಲ್ವೋ, ಬೇಕಷ್ಟು ವೀಡಿಯೋಗಳಲ್ಲಿ ನಾನು ಹೇಳಿದ್ದೀನಿ. ನನ್ನ ಮಗಳಿಗೆ 9ನೇ ತರಗತಿಯವರೆಗೆ ನಾನು ಆಸ್ಪತ್ರೆಗೆ ಕರ್ಕೊಂಡೋಗಿಲ್ಲ, ಬರೀ ವ್ಯಾಕ್ಸಿನೇಷನ್ಗೆ ಅಷ್ಟೇ, ಇಂಜೆಕ್ಷನ್ನು. ಅವಳಿಗೆ ಜ್ವರ, ತಲೆನೋವು ಯಾವುದೂ ಬಂದಿಲ್ಲ. ಆ ಥರ ನೋಡ್ಕೋದು. ನಾನು ತಾಯ್ತ ಕಟ್ತಾ ಇರಲಿಲ್ಲ, ಇವೆಲ್ಲ ಮಾಡ್ತಿರಲಿಲ್ಲ, ಕಪ್ಪು ಬಟ್ಟನ್ನು ಹಿಡಿತಿರ್ಲಿಲ್ಲ. ಯಾಕೆ ಗೊತ್ತಾ? ಕಪ್ಪು ಬಟ್ಟಿನ ಕೆಲವು ಸರಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ಅದ್ರ ಮೇಲೆ ಪೌಡ್ರೆಲ್ಲ ಹಾಕ್ತೀವಿ. ಅದೇನೋ ಒಂದು ಚಂದಕ್ಕೆ ಸ್ವಲ್ಪ ಇಟ್ಕೊಬ, ಅದು ಕಷ್ಟ. ಅದು ಹಿಂಗೆ ಅಂದ್ಕೊಂಡು ಹಿಂಗೆ ಬಾಯಿಗೆಲ್ಲ ಹೋಗುತ್ತೆ. ಸೊ ನಾನು ಏನೂ ಆಗ್ತಾ ನ್ಯಾಚುರಲಾಗಿ ನೋಡ್ಕೊತ, ನನಗಿದೆಲ್ಲ ಮೊದಲಿಂದನೇ ಗೊತ್ತು, ಸಹಜವಾಗಿರ್ತಾಯಿತ್ತು. ಇಲ್ಲ, 9th ಸ್ಟ್ಯಾಂಡರ್ಡ್ ಆದಮೇಲೆ ಹೊರಗಡೆ ಎಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಲು ಸಣ್ಣ ಪುಟ್ಟ ನೆಗಡಿ ಜ್ವರ ಸ್ಟಾರ್ಟ್ ಆಯಿತು. 9ನೇ ತರಗತಿವರೆಗೆ. ಇದು ಸತ್ಯ ಹೇಳ್ತಾ ಇದ್ದೀನಿ ನಾನು. ಇವೆಲ್ಲ ಏನಿಲ್ಲ, ಯಾರು ಮೊದಲನ್ನ ವಾಪಸ್ ಮಾಡ್ತಿದ್ದೆ. ಸೊ ಕೆಲವ್ರು ಏನು ಮಾಡ್ತಾರೆ, ಈ ರೀತಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ಥರ ದಾರ ಕಟ್ಟೋದ್ರಿಂದ ಬರುತ್ತೆ. ಅವಾಗ ಏನು ಮಾಡ್ತಾರೆ, ಏನೋ ದೃಷ್ಟಿ ಬಿದ್ದಿದೆ, ಅದಕ್ಕೆ ಮಗು ಅಳ್ತಾ ಇದೆ, ಹಠ ಮಾಡ್ತಾ ಇದೆ ಅಂತ. ಅದು ಹೊಟ್ಟೆನೋವು ಬರ್ತಾ ಇರುತ್ತೆ ಪಾಪ. ಆಮೇಲೆ ತಲೆನೋವು ಬರ್ತಾ ಇರುತ್ತೆ, ಇರಿಟೇಷನ್ ಆಗ್ತಾ ಇರುತ್ತೆ, ಬಿಕಾಸ್ ಆಫ್ ಬ್ಯಾಕ್ಟೀರಿಯಾಸ್. ತಲೆನೋವು ಬಂದಾಗ ನೋಡಿ, ನಿಮಗೆ ನೆಗಡಿ ಆದಾಗ ನೋಡಿ ಕಿರಿಕಿರಿ ಆಗುತ್ತೆ ತಲೆ, ಮಗು ಹಂಗೆ ಆಗ್ತಾ ಇರುತ್ತೆ. ಅವಾಗ ಏನೋ ಆಗಿದೆ ಅಂತ ನೀವು ಒದ್ದಾಡ್ತೀವಿ. ಸೊ ಈ ತಾತ ಕಟ್ಟೋದು, ದಾರ ಕಟ್ಟೋದು, ಇದೆಲ್ಲ ಮೂಢನಂಬಿಕೆ. ಇವನ್ ನೀವು ನೋಡ್ತಾ ಇದ್ರೆ, ಟಿ ವಿನೆಲ್ಲ ನೋಡ್ತಾ ಇದ್ದೀರಪ್ಪ, ಈ ಮೂಢನಂಬಿಕೆ ಬಿತ್ತೋರೆ ಈ ರಾಜಕಾರಣಿಗಳು. ಏನು ಬೋದು ದೇವಸ್ಥಾನದಲ್ಲೆಲ್ಲ ಮೂಗಣ್ಗೆಲ್ಲ ಕೈ ಕಟ್ಕೊಳ್ಳೋದು. ದೊಡ್ಡವ್ರು ಕಟ್ಕೊಳ್ಳಿ, ಏನಾಗುತ್ತೆ ನೋಡ್ಕೋತಾರೆ, ಅವ್ರೇನು ಬಾಯಿಗೆಲ್ಲ ಹಾಕ್ಕೊಳ್ಳಲ್ಲ, ನಡೆಯುತ್ತೆ. ಅದು ಚಿಕ್ಕ ಚಿಕ್ಕ ಮಕ್ಳು ಗೊತ್ತಾಗಲ್ಲ ಅಲ್ವ ಪಾಪ. ಓಕೆ, ದಾರ ಕಟ್ಬಿಟ್ಟಿರ್ತಾರೆ, ಹಿಂಗೆ ಅನ್ಕೋತವೆ, ಏನೋ ಮಾಡ್ತವೆ, ಗೊಣ್ಣೆ ಇರುತ್ತೆ, ಏನೋ ಆಗುತ್ತೆ, ಬ್ಯಾಕ್ಟೀರಿಯಾಸ್ ಡೆವಲಪ್ ಆಗುತ್ತೆ. ಇದು 100% ಮೌಢ್ಯ.
ಇನ್ನು ಕೆಲವರು ಯಂತ್ರ ಕಟ್ಸೋಕ್ಕಂತ ಬೆಂಗಳೂರಲ್ಲಿ ಒಂದು ಟ್ರೆಂಡು ತುಂಬ ಹೋಗ್ತಾರೆ. ನೋಡಪ್ಪ, ಸಣ್ಣ ಪುಟ್ಟ ಜ್ವರಗಳು ಮಕ್ಕಳಿಗೆ ಏನು ಬರುತ್ತೋ ಸಹಜವಾಗಿ 2-3 ದಿನದಲ್ಲಿ ಹೋಗುತ್ತೆ. ಎಕ್ಸೆಪ್ಟ್ ಕ್ರಾನಿಕ್ ವೈರಲ್ ಇನ್ಫೆಕ್ಷನ್ ಆದರೆ ಮಾತ್ರ ಹೋಗಲ್ಲ ಅಷ್ಟೇ. ಈ ಸಣ್ಣ ಪುಟ್ಟ ತಲೆನೋವು ಜ್ವರಗಳೆಲ್ಲ ಹಾಗಾಗಿ ಹೋಗ್ತಾರೆ. ಸ್ವಲ್ಪ ಕ್ಲೀನಾಗಿ ನೋಡಿಕೊಂಡ್ರೆ ಮಗುಗೆ ಜ್ವರ ಅಂತ ಅಲ್ಲಿ ಎತ್ಕೊಂಡು ಹೋಗು, ಅಲ್ಲೋಗಿ ತಾಯ್ತಾ ಕಟ್ಟು, ಏನು ಕ್ಯೂನಲ್ಲಿ ನಿಂತ್ಕೊಂಡು ಮನೆಗೆ ಬಾ, ಮನೆಗೆ ಬಂದು ರೆಸ್ಟ್ ಮಾಡಿದ್ರೆ ಒಂದು ದಿನಕ್ಕೆ ಜ್ವರ ಹೋಗುತ್ತೆ, ನಾನು ತಾಯ್ತಾ ಕಟ್ಟಿಸ್ದೆ ಜ್ವರ ಹೋಯ್ತು ಅಂತಾರೆ. ಆ ಥರ ತಾಯ್ತಾ ಕಟ್ಟೋಂಗಿದ್ದಾರೆ. ರಿಸರ್ಚ್ ಟೀಮ್ ಇಲ್ವೇನ್ರಿ, ಜನ ತುಂಬಿದ್ದಾರೆ. ಸೈಂಟಿಸ್ಟ್ಗಳನ್ನ ಬಿಟ್ಟು ಆ ತಾಯ್ತದ ಬಗ್ಗೆ ರಿಸರ್ಚ್ ಮಾಡಿ ಆಸ್ಪತ್ರೆಲೆಲ್ಲ ತಾಯ್ತಾ ಕಟ್ಸ್ಬಿಡೋದಾಯ್ತಪ್ಪ. ಒಬ್ಬೊಬ್ಬರು ಸ್ವಾಮೀಜಿಗಳನ್ನೆಲ್ಲ ಟ್ರೈನ್ ಅಪ್ ಮಾಡಿ ಅವ್ರನ್ನೇ ದೊಡ್ಡ ಗುರು, ಸದ್ಗುರು, ಜಗದ್ಗುರು ಮಾಡಿ ಎಲ್ಲ ಟ್ರೈನಿಂಗ್ ಮಾಡಿ ಒಂದೊಂದು ಆಸ್ಪತ್ರೆ ತಾಯ್ತಾ ಕಟ್ಸ್ಬಿಟ್ಟಿದ್ರೆ ಚಿಲ್ಡ್ರನ್ ಆಸ್ಪತ್ರೆ ಯಾಕೆ ಬೇಕಿತ್ತು? ಇಷ್ಟೊಂದು ಆಸ್ಪತ್ರೆಗಳು ಯಾಕೆ ಬೇಕಾಗಿತ್ತು? ತಾಯ್ತಿಂದ ಕಾಯಿಲೆ ಹೋಗೋಂಗಿದ್ರೆ ಅಷ್ಟು ಮೂರ್ಖತನ ತುಂಬಿದೆ ಜನರಲ್ಲಿ. ಇನ್ನೂ ನಮ್ಮ ಬೆಂಗಳೂರಲ್ಲೇ ಮೆಜೆಸ್ಟಿಕ್ ನಿಯರ್ ಬೈ ಅಲ್ಲಿ ರಶ್ ಇರುತ್ತೆ. ನೀವು ಹಳ್ಳಿಯಿಂದ ಬಂತಾನೆ ಸಿಟಿಲಿರೋದು, ಪಾಪ ಬಡತನ ಇರ್ತಾರೆ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿ, ಜಾಸ್ತಿ ಶ್ರೀಮಂತರು ಹೋಗೋದಿಲ್ಲ ಅಲ್ಲಿ. ಅವ್ರು ಜ್ವರ ಬಂದರೆ ತಲೆನೋವು ಬಂದರೆ ಚೈಲ್ಡ್ ಸ್ಪೆಷಲಿಸ್ಟ್ ಹತ್ರ ಹೋಗ್ತಾರೆ. ಪಾಪ ಬಡವರು, ಮುಗ್ಧರು, ಹಳ್ಳಿಯಿಂದ ಬಂದಿರೋರು ಹೋಗ್ತಾರೆ ಅಷ್ಟೇ. ಎಜುಕೇಟೆಡ್ ಜಾಸ್ತಿ ಹೋಗಲ್ಲ, ಒಂದು 5-6% ಇದ್ದು ಇರ್ಬೋದು ಅಲ್ವಾ? ಸೊ ಇವು ಯಂತ್ರ, ಮಂತ್ರ, ತಂತ್ರ, ಕೈ ದಾರ ಕಟ್ಟೋದು, ದೃಷ್ಟಿ ಆಗೋದು, ಇದೆಲ್ಲ ಸುಳ್ಳು ನಂಬಕ್ಕೆ ಹೋಗ್ಬೇಡಿ. ಕ್ಲೀನಾಗಿರಿ ಸಾಕು. ಮಗುನ ಹೈಜಿನಿಕ್ ನೋಡ್ಕೊಳ್ಳಿ. ಅದು ಕೂಡ ನಿಮ್ಮ ಮಕ್ಕಳ ಬೆಳವಣಿಗೆ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ತುಂಬ ನೋಡಿದ್ದೀನಿ, ಕೆಲವು ಮಕ್ಳುಗಳು ಮಣ್ಣೆಲ್ಲ ಆಡ್ತಿರ್ತಾರೆ. ಈಗ ನಾವು ಕೆಲವು ಬಿಲ್ಡಿಂಗ್ ಕಟ್ತಾ ಇರ್ತಾರಲ್ಲ, ನೋಡ್ಬೇಕು ಪಾಪ ಅವ್ರ ಮಕ್ಕಳು, ಕೆಲಸಗಾರರ ಮಕ್ಕಳು ಮರಳೆಲ್ಲ ಆಟ ಆಡ್ತಿದ್ದಾರೆ, ಮಣ್ಣೆಲ್ಲ ಆಟ ಆಡ್ತಾರೆ, ಗೋಣಿ ಸುರಿತಾ ಇರ್ತದೆ, ಅವ್ರಿಗೇನು ಬರೋದಿಲ್ಲ. ಯಾಕೆಂದರೆ ಅವ್ರ ಚಿಕ್ಕದಿಂದ ರೆಸಿಸ್ಟೆನ್ಸ್ ಪವರ್ ಅದರಲ್ಲೇ ಬೆಳೆದು ಬಿಟ್ಟಿರುತ್ತೆ. ನಮ್ಮ ಮಕ್ಕಳು ಏನು ಮಾಡಿ ತುಂಬ ಕ್ಲೀನಾಗಿ, ಹೈಜಿನಿಕಾಗಿ, ಸೆನ್ಸಿಟಿವ್ ಆಗಿ ಏನು ಎಲ್ಲ ಆ ಪೌಡ್ರು, ಆ ಆಯಿಲು, ಬೇಬಿ ಆಯಿಲು ಇದೆಲ್ಲ ಮಾಡ್ಕೊಂಡು ತುಂಬ ಕ್ಲೀನಾಗಿ ಇಟ್ಟಿರ್ತೀವಿ. ಅವಕ್ಕೆ ರೆಸಿಸ್ಟೆನ್ಸ್ ಪವರ್ ಕಡಿಮೆ ಇರುತ್ತೆ. ಅರ್ಥ ಆಯ್ತಾ? ಅವರು ತಿನ್ನೋ ಆಹಾರನೂ ಬೇರೆ ಬೇರೆ ಇರುತ್ತೆ, ರೆಸಿಸ್ಟೆನ್ಸ್ ಪವರ್ ಬರುತ್ತೆ. ನಾವು ತುಂಬ ಸೂಕ್ಷ್ಮವಾಗಿ ನಾವು ಬೆಳೆದಿರ್ತೀವಿ, ಅದರಿಂದ ಈ ಸಮಸ್ಯೆ ಬರುತ್ತೆ. ಅರ್ಥ ಆಗ್ತಿದೆಯಾ? ಸೊ ನೆನಪಿಟ್ಕೊಳ್ಳಿ, ಇವೆಲ್ಲ ಸುಳ್ಳು. ಬಿ ಕಾನ್ಫಿಡೆಂಟ್, ಕ್ಲೀನಾಗಿರಿ, ಒಳ್ಳೆ ಆಹಾರ ಸೇವನೆ ಮಾಡಿ, ಮನಸ್ಸನ್ನು ನಿರಾಳವಾಗಿಟ್ಕೊಳ್ಳಿ. ಅಷ್ಟು ಸಾಕು. ಥ್ಯಾಂಕ್ ಯು.